ಅಟಲ್ ಟಿಂಕರಿಂಗ್ ಇನ್ನೋವೇಷನ್ ಅಲ್ಲಿ 2ನೇ ಸ್ಥಾನದಲ್ಲಿ ಬಂದಿದೆ. ಈ ರೀತಿ ಹೇಳ್ತಾ ಹೋಗ್ತಾರೆ. ಒಂದೊಂದು ಶಾಲೆಗಳಲ್ಲೂ ವಿಶೇಷ ಪ್ರತಿಭೆಯನ್ನು ನಾವು ಕಾಣುವಂಥದ್ದಾಗ್ತಿದೆ. ನಮ್ಮ ಮತ್ತಿಕೆರೆ ಶಾಲೆಗೆ ನೀವು ಬರ್ಬೇಕು ಸರ್. ನಮ್ಮ ಮತ್ತಿಕೆರೆ ಶಾಲೆ ಮಕ್ಕಳು ಯಾವಾಗಲೂ ಹೆಂಗ್ ಕುಣಿತಾ ಇರ್ತಾರೆ ಅಂದ್ರೆ ಅದು ಶಾಲೆ ಅಂತಾನೆ ಅನ್ಸಲ್ಲ ಅಲ್ವಾ ಮಕ್ಕಳ? ಯಾವಾಗಲೂ ಖುಷಿಯಿಂದ ಇರ್ತೀರಲ್ವಾ? ಖುಷಿಯಿಂದ ನಾಟಕ, ಆಟ, ಕ್ರೀಡೆ, ಎಲ್ಲ ರೀತಿ ಚಟುವಟಿಕೆನಲ್ಲಿ, ಓದೋದ್ರಲ್ಲಿ ಎಲ್ಲದರಲ್ಲೂ ಭಾಗವಹಿಸ್ತಾರೆ. ಇವತ್ತು ನಮ್ಮ ಮತ್ತಿಕೆರೆ ಶಾಲೆ ಮಕ್ಕಳ ಇಲ್ಲಿ ರಾಯಭಾರಿಗಳು. ನಿಪುಣ್ ಭಾರತನ್ನ ಇಡೀ ದೇಶಕ್ಕೆ, ಇಡೀ ನರೇಂದ್ರ ಮೋದಿ ಅವ್ರಿಗೂ ಸಂದೇಶವನ್ನ ನೀವು ಕೊಟ್ಟಿರುವಂತ ನಿಪುಣ್ ಭಾರತ್ ಅಭಿಯಾನವನ್ನ ಇವತ್ತು ಬಹಳ ಪ್ರಬಲವಾಗಿ ನಾವು ಅನುಷ್ಠಾನವನ್ನ ನಮ್ಮ ಕ್ಷೇತ್ರದಲ್ಲಿ ನಾವು ಮಾಡ್ತಾ ಇದೀವಿ ಅಂತ ನಮ್ಮ ಮಕ್ಕಳು ರಾಯಭಾರಿಗಳು ಇಡೀ ಪ್ರಧಾನಮಂತ್ರಿಗಳಿಗೆ ಸಂದೇಶ ಕೊಡುವಂಥದ್ದು. ಇದನ್ನು ಅನುಷ್ಠಾನವನ್ನ ಮಾಡ್ತೀವಿ ಇಡೀ ದೇಶದಲ್ಲೇ FLN ನಿಪುಣ್ ಭಾರತನ್ನ ಅನುಷ್ಠಾನವನ್ನು ಮಾಡುವಂತ ಪ್ರಪ್ರಥಮ ಒಂದು ವಿಧಾನಸಭಾ ಕ್ಷೇತ್ರವಾಗಿ ನಮ್ಮ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ಇಡೀ ದೇಶದಲ್ಲೇ ಪ್ರಥಮ ಕ್ಷೇತ್ರವಾಗಿ ನಾವು ಅದನ್ನು ಅನುಷ್ಠಾನವನ್ನು ಮಾಡ್ತೀವಿ. ಪ್ರಥಮ ಕ್ಷೇತ್ರವಾಗಿ ಅನುಷ್ಠಾನವನ್ನು ಮಾಡೋದ್ರಲ್ಲಿ ಯಶಸ್ವಿಯಾಗಿ ನಾವೆಲ್ಲರೂ ಸೇರಿ ಇವತ್ತು ನಾವು ಒಟ್ಟಾಗಿ ಒಗ್ಗಟ್ಟಿನಿಂದ ಈ ಕೆಲಸವನ್ನು ಮಾಡ್ತೀವಿ. ನಮ್ಮ ಅಧಿಕಾರಿಗಳು ಮಾಡೋಂಥ ಎಲ್ಲ ಕೆಲಸಗಳಿಗೆ ಕೃಷ್ಣೇಗೌಡರು ಹೇಳ್ದಂಗೆ ನಾವು ಅವ್ರ ಮನಸ್ಸು ಎರಡು ಅರ್ಥ ಮಾಡ್ಕೋಬೇಕು. ಇಬ್ಬರು ಜೋಡಿ ಅವ್ರ ಮನಸ್ಸು ನಾವು ಅರ್ಥ ಮಾಡ್ಕೊಂಡು, ನಾವು ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಇಬ್ಬರ ಜೊತೆಯಲ್ಲೇ ಹೋಗುವಂಥದ್ದು ಮಾಡ್ತೀವಿ. ಯಾವಾಗಲೂ ಇದುವರೆಗೂ ಹಾಗೆ ಕೆಲಸ ಮಾಡಿದ್ದೀವಿ. ಇನ್ನು ಮುಂದಕ್ಕೂ ಇವತ್ತು ಇದು ಸರ್ಕಾರಿ ಕಾರ್ಯಕ್ರಮ. ಇವತ್ತು ನಾವು ಮಾಡಿರೋದು ಸಂಪೂರ್ಣವಾಗಿ ಸರ್ಕಾರಿ ಕಾರ್ಯಕ್ರಮ. ಇದು ಯಾವುದೇ ನಮ್ಮ ಖಾಸಗಿ ಕಾರ್ಯಕ್ರಮ ಅಲ್ಲ. ಇದು ಖಾಸಗಿ ಕಾರ್ಯಕ್ರಮ ಅಲ್ಲ. ಸರ್ಕಾರಗಳು ಯಾವುದೇ ಇದ್ದರೂ, ಯಾವುದೇ ಸರ್ಕಾರ ಇರಲಿ, ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ನಮ್ಮ ಕರ್ತವ್ಯ, ನಮ್ಮ ಕ್ಷೇತ್ರದಲ್ಲಿ ನಮ್ಮ ಅಧಿಕಾರಿಗಳು, ಇಲಾಖೆಯವರು ಮಾಡುವಂಥ ಪ್ರತಿಯೊಂದು ಕೆಲಸಕ್ಕೂ ಸಹಕಾರ ಕೊಟ್ಟು ಯಶಸ್ವಿಯಾಗಿ ಅನುಷ್ಠಾನವನ್ನು ಮಾಡಲಿಕ್ಕೆ ನಮ್ಮ ಕರ್ತವ್ಯ ಇದೆ. ಈ ಕರ್ತವ್ಯ ಪಾಲನೆಯನ್ನು ನಮ್ಮೆಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ನಮ್ಮ ಪ್ರಾಥಮಿಕ ಶಿಕ್ಷಣ ಇಲಾಖೆಯ ಜೊತೆಯಲ್ಲಿ ಕೈ ಜೋಡಿಸಿ, ನಮ್ಮ BBMP ಅವ್ರ ಜೊತೆನೂ ಕೈ ಜೋಡಿಸಿ ಇದು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ಶಿಕ್ಷಣ ಫೌಂಡೇಶನ್ ನಾವೆಲ್ಲರೂ ಇರ್ತೀವಿ ಅಂತ ಮತ್ತೊಮ್ಮೆ ವಿಶ್ವಾಸನ ಕೊಟ್ಟು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಬಹಳ ಪವಿತ್ರವಾಗಿರುವಂಥ ಒಂದು ದಿನ, ಒಂದು ಉತ್ತಮವಾಗಿರುವಂಥ ಒಂದು ದಿನ. ಇದಕ್ಕೆ ಸಂಪೂರ್ಣ ಬದ್ಧರಾಗಿ ಇವತ್ತು ನೆರೆದಿರುವಂಥ ನಮ್ಮೆಲ್ಲ ಸಮಸ್ತ ಗಣ್ಯಮಾನ್ಯರು, ನಾಗರಿಕ ಬಂಧುಗಳು ಎಲ್ಲರೂ ನಾವು ಪಣ ತೊಟ್ಟು ನಾವು ಗುಣಮಟ್ಟದ ಶಿಕ್ಷಣವನ್ನು, ಸಮಾನ ಶಿಕ್ಷಣವನ್ನು ಕೊಡಲಿಕ್ಕೆ, ಸಮಾನ ಅವಕಾಶ ಕೊಡಲಿಕ್ಕೆ ನಾವೆಲ್ಲ ಸಂಪೂರ್ಣ ಬದ್ಧರಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ತಾವು ಒಮ್ಮತದಿಂದ ಸಂದೇಶವನ್ನು ಕೊಟ್ಟಿದ್ದೀರಾ. ಹಾಗಾಗಿ ಮತ್ತೊಮ್ಮೆ ಇಲ್ಲಿ ನೆರೆದಂಥ ನನ್ನೆಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ಹೃದಯಪೂರ್ವಕವಾಗಿ ನನ್ನ ಶುಭಾಶಯಗಳು. ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಶುಭಾಶಯಗಳು, ಶಿಕ್ಷಕರಿಗೆ ಶುಭಾಶಯಗಳು ಮತ್ತು ನನ್ನ ಮಕ್ಕಳು, ಎಲ್ಲರ ಮಕ್ಕಳು, ಎಲ್ಲ ನಮ್ಮ ಶಿಕ್ಷಕರು ಹೇಳಿದಾಗೆ, ನಮ್ಮ ಅನುಷ ಅವರು ಹೇಳಿದಾಗೇನೆ ಎಲ್ಲ ನಮ್ಮ ಮನೆ ಮಕ್ಕಳು ಮಾತ್ರ ನಮ್ಮ ಮಕ್ಕಳಲ್ಲ, ಇರೋ ಮಕ್ಕಳೆಲ್ಲ ನಮ್ಮ ಮನೆ ಮಕ್ಕಳು. ನಮ್ಗೆ ನಿಜಕ್ಕೂ ಪ್ರೀತಿ ಕೊಡುವಂಥ ಮಕ್ಕಳು ಯಾರಂದರೆ, ನಮ್ಮ ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ಕೊಡೋದಂದರೆ ನಮ್ಮ ಸಮಾಜದಲ್ಲಿ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ನಮ್ಮ ನಿಜವಾದ ಪ್ರೀತಿ ಕೊಡುವಂಥ ಇಂಥ ಮಕ್ಕಳಿಗೆ ನಾವು ಎಷ್ಟು ಅವ್ರಿಗೆ ಉತ್ತೇಜನ ಕೊಟ್ಟರು ಕಮ್ಮಿನೇ ಅಂತ ನಮ್ಮ ಭಾಗ್ಯ. ಇವರಿಗೆ ಅನುಕೂಲ ವ್ಯವಸ್ಥೆಗಳನ್ನು ಕೊಡಲಿಕ್ಕೆ ನಮ್ಗೆ ಅವಕಾಶ ಸಿಕ್ಕಿರೋದು. ಮತ್ತೊಮ್ಮೆ ಧನ್ಯವಾದಗಳು, ಶುಭಾಶಯಗಳು. ಭಾರತ್ ಮಾತಾ ಕಿ, ತಾಯಿ ಭುವನೇಶ್ವರಿಗೆ, ನಿಪುಣ್ ಭಾರತ್ಗೆ, ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸನ್ಮಾನ್ಯ ಶ್ರೀ ಅಶ್ವಥ್ ನಾರಾಯಣ್ ಸರ್ಗೆ. ಕಾರ್ಯಕ್ರಮದ ರೂವಾರಿಗಳು ಬಹಳ ಮುಖ್ಯ ಅಲ್ವಾ?